ನಮಸ್ಕಾರ ಸ್ನೇಹಿತರೆ, NSM ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ನಾಟಿ ಕೋಳಿ ಶೆಡ್ ಮಾಡೋದಕ್ಕೆ ಲಾಸ್ಟ್ ಟೈಮಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ. ಅದೇನಪ್ಪ ಅಂದರೆ ಪ್ಲ್ಯಾನಿಂಗ್ದು. ಬೇಸ್ಡ್ ಆನ್ ಪ್ಲ್ಯಾನಿಂಗ್ ಪ್ರಕಾರ ನಾನು ಇವಾಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ ಯಾವ ಥರ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ವಿ. 10 ಅಡಿಗೆ ಒಂದು ಪಿಲ್ಲರ್ ಬರೋ ಥರ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದೆ. ಸೊ ಅದೇ ಥರ ನಾನು 10 ಅಡಿಗೆ ಗೂಟಗಳನ್ನು ಮಾರ್ಕ್ ಮಾಡಿಕೊಂಡು ಈ ಥರ ಹಗ್ಗಗಳನ್ನು ಕಟ್ಕೊಂಡಿದ್ದೀನಿ. ಹಗ್ಗಗಳೇನಪ್ಪ ಅಂದರೆ ಅದು ಲೈನ್ಗಳು ಕರೆಕ್ಟಾಗಿ ಬರೋದಕ್ಕೋಸ್ಕರನೇ. ಸೊ ಇದನ್ನು ಕೆಲವರು ಆಯ ಅಂತ ಕರೀತಾರೆ. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಫಸ್ಟ್ ದಿನ ಕೆಲಸನ ಸ್ಟಾರ್ಟ್ ಮಾಡಿದರು. ಅವ್ರ ಕೈಯಾರೆ ಫಸ್ಟ್ ಕೆಲಸನ ಇದು ಮಾಡ್ತಿದ್ದಾರೆ. ಇದುವರೆಗೂ ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡೋ ಅನುಭವ ಅಷ್ಟೊಂದಿಲ್ಲ, ಬಟ್ ಆದ್ರೂ ಇದನ್ನು ಕೆಲಸನ ಟ್ರೈ ಮಾಡ್ತಿದ್ದಾರೆ. ಜೊತೆಗೆ ನನ್ನ ಮಗಳು ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ಇದಾದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ಸೊ ನಮಗಿದೆಲ್ಲ ಅಭ್ಯಾಸ ಇರೋದ್ರಿಂದ ನಾನೇ ಇದನ್ನು ಟೋಟಲಾಗಿ ಈ ಶೆಡ್ಡನ್ನು ಯಾವುದೇ ಲೇಬರ್ ಕಾಸ್ಟ್ ಇಲ್ದೇ ನಾವೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದ್ರಿಂದವ ಈ ಥರ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಮಾರ್ಚು ಏಪ್ರಿಲಲ್ಲಿ ಮಾಡಿರೋಂಥ ವೀಡಿಯೋಗಳು. ಸೊ ಆ ಟೈಮಲ್ಲಿ ನಾವು ಫ್ರೀ ಇರೋದ್ರಿಂದ, ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಆಲ್ಮೋಸ್ಟ್ ಕೆಲಸನ ಕಂಪ್ಲೀಟ್ ಮಾಡಿದ್ವಿ. ಇದು ನೋಡಿ 8 ದಿನ ಏನಾಯಿತು ಅಂತಂದರೆ, ಸಂಜೆ ಇಷ್ಟು ಕೆಲಸ ಮಾಡಬೇಕಾದ್ರೆ ಮಳೆನೂ ಸ್ಟಾರ್ಟ್ ಆಯಿತು. ಸೊ ಏನೋ ಲೇಡೀಸ್ ಫಸ್ಟ್ ಕೆಲಸ ಮಾಡೋದ್ರಿಂದ ಏನೋ ಗೊತ್ತಿಲ್ಲ, ಬೇಸಿಗೆಯಲ್ಲಿ ಸುಡೋ ಬಿಸಿಲಲ್ಲಿ ಈ ಥರ ಮಳೆ ಬಂದು ಯಾರಿದಾನೆ ಖುಷಿ ಆಗೋಲ್ಲ. ಅದು ಮಾರ್ಚಲ್ಲಂತೂ ಸೆಕೆ ತಡೆಯೋಕ್ಕಾಗ್ತಿರಲಿಲ್ಲ. ಆ ಟೈಮಲ್ಲಿ ಈ ಥರ ಮಳೆ ಬಂದಿದ್ದು ಸ್ವಲ್ಪ ಹನಿತು, ತುಂಬ ಜಾಸ್ತಿ ಬರಲಿಲ್ಲ. ಒಂದು 20 ಸೆಂಟ್ಸ್ 20 ಸೆಂಟ್ಸ್ ಅಷ್ಟು ಮಳೆ ಆಗಿದೆ ಅನಿಸುತ್ತೆ ಅವತ್ತು. ಆದರೆ ಅಂತೂ ನಮಗಂತೂ ಫುಲ್ ಖುಷಿ ಆಯಿತು. ಕೆಲಸ ಮಾಡೋದಕ್ಕೆ ಜೋಶ್ ಅಲ್ವ ಈ ಥರ ಮಳೆ ಬಂದರೆ. ಸೊ ಇದೆಲ್ಲ ಆದಮೇಲೆ ಕೆಲಸ ಅವತ್ತಿಗೆ ಎಷ್ಟಾಗುತ್ತೆ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇಗೆ ಈ ಥರ ರೆಡಿ ಮಾಡ್ಕೊಂಡ್ವಿ. ನೋಡಿ ಆಲ್ಮೋಸ್ಟ್ ಇಲ್ಲಿ ಗುಂಡಿಗಳೆಲ್ಲ ರೆಡಿ ಆಯಿತು. ಕೆಲವು ಭಾಗದಲ್ಲಿ ಗುಂಡಿಗಳು ಕೆಳಗಡೆ ಕಲ್ಲು ಸಿಕ್ತು, ತೆಗಿಯೋಕ್ಕೆ ಆಗೋದಿಲ್ಲ. ಬಟ್ ಆದ್ರೂ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡಿದ್ವಿ. ಮಿನಿಮಮ್ 1.5 ಫೀಟ್ ಗುಂಡಿನ ತಗೊಂಡ್ವಿ. ಅಲ್ಲಿ ಕೆಲವು ಗುಂಡಿಗಳಂತೂ ತುಂಬ ಟೈಮ್ ಹಿಡೀತು. ಒಂದು ಗುಂಡಿಯಲ್ಲಂತೂ ಕಲ್ಲಂತೂ ತುಂಬ ದೊಡ್ಡ ಕಲ್ಲು ಸಿಕ್ತು. ಅದು ಮಿನಿಮಮ್ ಒಂದು ದಿನ ಎಲ್ಲ ಅದೇ ಟೈಮ್ ಹಿಡ್ಕೊಬಿಡ್ತು ಒಂದು ಗುಂಡಿ ತೆಗಿಯೋದಕ್ಕೆ. ಈ ಗುಂಡಿ ತೆಗಿಯೋದಕ್ಕೆ 3 ಡೇಸ್ ಆಗೋಯ್ತು ಟೋಟಲಾಗಿ. ಯಾಕೆಂದರೆ ಆ ಕಲ್ಲುಗಳು ಬಿಡಿಸೋದಕ್ಕೆ ತುಂಬ ಕಷ್ಟ ಇತ್ತು. ಇದಲ್ಲದೆ 2 ಅಡಿ ಆಳ ಬೇಕಾಗಿತ್ತು, 1 ಅಡಿ ಅಗಲ ಬೇಕಾಗಿತ್ತಲ್ಲ ಗುಂಡಿ. ಸೊ ಹಂಗಾಗಿ ತುಂಬಾ ಟೈಮ್ ತಗೊಳ್ತು. ಸೊ ನೆಕ್ಸ್ಟ್ ವೀಡಿಯೋನ ನಾನು ಅಪ್ಡೇಟ್ ಮಾಡ್ತೀನಿ ಏನಾಯಿತು ಅಂತೇಳಿ. ಎಲ್ಲರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.